ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಮೊದಲೇದಾಗಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತು ನಾ ಎಲ್ಲಿ ಬಂದಿನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಸರ್ದೇಶಪಾಂಡೆ ಕಾಲನಿಯಲ್ಲಿ ಹತ್ತಿರ ಸರ್ದೇಶಪಾಂಡೆ ಕಾಲನಿ ಹತ್ತಿರ ಇರುವಂತಹ ಶ್ರೀ ಲಕ್ಷ್ಮೀ ದೇವರ ದೇವಸ್ಥಾನದಲ್ಲಿದ್ದೀನಿ ರೀ. ಇವತ್ತೇನದಲ್ಲ ಇಲ್ಲಿ ಆದ್ಯ ಟ್ರಸ್ಟ್ ವತಿಯಿಂದ ಏನದಲ್ರಿ ನಮ್ಮ ವಿಜಯಪುರದಲ್ಲಿ ಹಸಿರು ಭಾನುವಾರ ಅಂತಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರಿ ಮತ್ತು ಅನೇಕ ವಾರಗಳಿಂದ ಇವರು ಸಹ ಈ ಕಾರ್ಯಕ್ರಮವನ್ನು ನಡ್ಸ್ಕೊತ ಬಂದಾರಿ. ಹೆಂಗಾಗ್ತದೆ ಏನೇನಾಗ್ತದೆ ಎಲ್ಲ ತೋರಿಸ್ತೀನಂಥ ಕಾರ್ಯಕ್ರಮ. ಮತ್ತು ಅದೇ ರೀತಿನ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯದ ನನಗೆ. ಇನ್ಯಾಕ ತಡ ಒಳಗೆ ಹೋಗೋಣಂತ್ರಿ. ಮೊದಲು ಏನದಲ್ರಿ ಲಕ್ಷ್ಮೀ ದೇವಿಯ ದರ್ಶನ ಮಾಡೋಣಂತ. ಇನ್ಯಾಕ ತಡ ನಡೀರಿ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣತ್ರಂಬಿಕೆ ಗೌರಿ ನಾರಾಯಣ ನಮಸ್ತೆ. ಇವತ್ತಿನ ದಿವಸ ಒಂದು ಭವ್ಯವಾದಂಥ ಕಾರ್ಯಕ್ರಮವನ್ನು ಅಧಿಕ ಮಾಸದಲ್ಲಿ ನಮ್ಮ ಅದಮ್ಯ ಚೇತನ ಟ್ರಸ್ಟ್ ಅಂದರೆ ಎಲ್ಲರಿಗೂ ಗೊತ್ತಿರಬಹುದು, ತೇಜಸ್ವಿನಿ ಅನಂತಕುಮಾರ್ ಅವರು ಹಾಗೂ ಅನಂತಕುಮಾರ್ ಮೇಡಮ್ ಅವರು ಕೂಡ ಸರ್ ಕೂಡ ಒಂದು ದೊಡ್ಡ ಸಂಕಲ್ಪ ಮಾಡಿ ಇಡೀ ಭಾರತವೇ ಹಸಿರು ಭಾರತ ಆಗಬೇಕಂತ ಹೇಳಿ ಇದು ಮಾಡಿದ್ದಕ್ಕಾಗಿ ಅದಮ್ಯ ಚೇತನ ಟ್ರಸ್ಟು ಹಾಗೂ ಆದ್ಯ ಟ್ರಸ್ಟು ಹಾಗೂ ಸಮಸ್ತ ಸಮಾಜಮುಖಿ ಮಹಿಳಾ ಮಂಡಳಿ ವಿಜಯಪುರ ವತಿಯಿಂದ ನಾವು ಇದು 7ನೇ ವಾರದೊಂದು ಭವ್ಯವಾದಂತಹ ಕಾರ್ಯಕ್ರಮವನ್ನು 8ನೇ ವಾರದ ಕಾರ್ಯಕ್ರಮವನ್ನು ಇಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಉಳಿಯವರು ಕೂಡ ನಮಗೆಲ್ಲ ಬಹಳ ಸಹಾಯ ಸಹಕಾರ ಮಾಡಿದ್ದಾರೆ. ನಾನು ಕೂಡ ಇಲ್ಲೇ ದಿವಟಿಗರಲ್ಲಿ ನಿವಾಸಿಯಾಗಿದ್ದು ನಾವೆಲ್ಲ ಕೂಡ ಹೇಳೋದಕ್ಕಾಗಿ ನಮ್ಮ ಇಲ್ಲೇ ಉಣಿ ಹಿರಿಯರು ಎಲ್ಲ ಕೂಡ ನಮ್ಗೆ ಈ ಕಾರ್ಯಕ್ರಮಕ್ಕೆ ಹಸಿರು ಭಾನು ಕಾರ್ಯಕ್ರಮ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಬಸವನಗೌಡ ಎತ್ತನ ಪಾಟೀಲ್ ಮೇಡಮ್ ಅವರ ಶ್ರೀಮಂತರಾದಂತಹ ನಮ್ಮ ಶೈಲಜಾ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಆಗಮಿಸಿದಂಥ ಈ ದೇವಸ್ಥಾನದ ಹಾಗೂ ಈ ದೇಸಾಯಿ ಲೇಔಟ್ನ ಸಮಸ್ತ ಪದಾಧಿಕಾರಿಗಳಿಗೂ ಸರ್ದೇಶಪಾಂಡೆ ಕಾಲನಿ ಡ್ಯೂಟಿಯಲ್ಲಿ ಗುಜ್ರಗಲ್ಲಿಯ ನಮ್ಮ ಡ್ಯೂಟಿಯಲ್ಲಿ ಭಜನಾ ಮಂಡಳಿಯ ಮತ್ತು ಮಹಿಳಾ ಮಂಡಳಿಯು ಕೂಡ ಎಲ್ಲರಿಗೂ ಮತ್ತು ಸಮಾಜಮುಖಿ ಸಮಸ್ತ ಮಹಿಳಾ ಮಂಡಳಿ ವತಿಯಿಂದ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೀನಿ. ಮುಂದಿನ ಈ ಕಾರ್ಯಕ್ರಮ ವಿವರವನ್ನು ನಮ್ಮ ಸವಿತಾ ಅಕ್ಕ ಅವರು ಹೇಳಬೇಕಂತ ಕೇಳ್ತಾ ಇದ್ದೀನಿ.